ತುಮಕೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಯಾರ ಪಾಲಾಗುತ್ತೆ? ಆಕಾಂಕ್ಷಿಗಳ ಪಟ್ಟಿ ದಿನದಿಂದ ದಿನಕ್ಕೆ ಬೆಳೀತಾ ಹೋಗ್ತಾನೆ ಇದೆ. ಇಷ್ಟು ದಿವಸ ವಿ ಸೋಮಣ್ಣ ಹಾಗೆಯೇ ಜೆಸಿ ಮಾಧುಸ್ವಾಮಿ ನಡುವೆ ಫೈಟ್ ಏರ್ಪಟ್ಟಿತ್ತು. ಆದರೆ ಅಖಾಡದಲ್ಲಿ ಹೊಸ ಹೆಸರು ಕೇಳಿ ಬರ್ತಾ ಇದೆ, ಡಾಕ್ಟರ್ ಎಸ್ ಪರಮೇಶ್. ಹಾಗಾದ್ರೆ ಈ ಪರಮೇಶ್ ಯಾರು? ಡಾಕ್ಟರ್ ಎಸ್ ಪರಮೇಶ್ ಅವರು ಸಿದ್ಧಗಂಗಾ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕರು ಹೌದು, ಜಿಲ್ಲಾ ಬಿಜೆಪಿ ಘಟಕದ ಖಜಾಂಚಿ ಕೂಡ ಹೌದು, ಪ್ರಮುಖವಾಗಿ RSS ಮುಖಂಡರಾಗಿದ್ದಾರೆ. ಸದ್ಯ ಪರಮೇಶ್ ಅವರು ಒಕ್ಕಲಿಗ ಮನಗೆಲ್ಲೋಕೆ ಚುಂಚಶ್ರೀ ಭೇಟಿ ಮಾಡಿದ್ರಾ ಎನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ. ಡಾಕ್ಟರ್ ಎಸ್ ಪರಮೇಶ್ವರ್ ತುಮಕೂರು ಬಿಜೆಪಿ ಲೋಕಸಭಾ ಟಿಕೆಟ್ ಆಕಾಂಕ್ಷಿ. ಆದಿಚುಂಚನಗಿರಿ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾನಾಥ ಸ್ವಾಮೀಜಿ ಅವರನ್ನ ಭೇಟಿ ಮಾಡಿದ್ದಾರೆ. ಮುದ್ದ ಹನುಮೇಗೌಡ ಕಾಂಗ್ರೆಸ್ಗೆ ತೆರಳಿದ ನಂತರ ಹಾಗಾದ್ರೆ ಇಲ್ಲಿ ಒಂದಷ್ಟು ಬೆಳವಣಿಗೆಗಳು ನಡೆಯುತ್ತಾ ಎನ್ನುವಂಥದ್ದು ಪ್ರಶ್ನೆಯಾಗಿ ಉಳಿದಿದೆ. ಪ್ರಮುಖವಾಗಿ ನೋಡ್ತಾ ಹೋಗೋದಾದ್ರೆ ವಿ ಸೋಮಣ್ಣ ಹಾಗೆಯೇ ಜೇಸು ಮಾಧುಸ್ವಾಮಿ ಒಂದಷ್ಟು ಹೆಸರುಗಳು ಕೇಳಿ ಬರ್ತಾ ಇರುವಂಥ ಈ ಸಂದರ್ಭದಲ್ಲೇ ಡಾಕ್ಟರ್ ಪರಮೇಶ್ವರ್ ಕೂಡ ಹೇಳಿದ್ರು, ದೆಹಲಿಗೆ ಹೋದಂಥ 4 ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಲಿಸ್ಟ್ನಲ್ಲಿ ನನ್ನ ಹೆಸರು ಪ್ರಮುಖವಾಗಿದೆ. ಯಾವಾಗ ಸೋಮಣ್ಣ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಓಡಾಡಿ ಜನರ ಮನಗೆಲ್ಲೋಕೆ ಶುರು ಮಾಡಿದ್ರು, ಆವಾಗಲೇ ಡಾಕ್ಟರ್ ಎಸ್ ಪರಮೇಶ್ ಅವರು ಅಲರ್ಟ್ ಆಗ್ತಾರೆ, ಒಂದು ಸುದ್ದಿಗೋಷ್ಠಿಯನ್ನು ಕರೀತಾರೆ. ತುಮಕೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಲಿಸ್ಟ್ ಏನು ಹೈಕಮಾಂಡ್ಗೆ ಹೋಗಿದೆ, ಅದರಲ್ಲಿರುವ ಮೊದಲ ಹೆಸರು ನಂದೇ ಎನ್ನುವಂಥ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಇದು ತುಮಕೂರು ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಸಂಚಲನವನ್ನು ಕೂಡ ಉಂಟು ಮಾಡಿದೆ. ಒಂದು ಕಡೆಯಲ್ಲಿ ನೋಡ್ತಾ ಹೋಗೋದಾದರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೀಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಯೋಗೀಶ್, ಸದ್ಯ ಡಾಕ್ಟರ್ ಎಸ್ ಪರಮೇಶ್ ಒಂದಷ್ಟು ಸ್ವಾಮೀಜಿಗಳನ್ನು ಭೇಟಿಯಾಗಿ ತಮ್ಮ ಶಕ್ತಿ ಪ್ರದರ್ಶನ ನಡೆಸ್ತಾ ಇದ್ದಾರೆ. ಯಾವ ರೀತಿಯಾಗಿ ಸಾಗ್ತಾ ಇದೆ ಬಿಜೆಪಿ ಲೋಕಸಭೆ ಟಿಕೆಟ್ ವಿಚಾರ ತುಮಕೂರಿನಲ್ಲಿ? ಸಂಪತ್, ತುಮಕೂರಲ್ಲಿ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಸಾಕಷ್ಟು ಅಂದ್ರೆ ಬಿಜೆಪಿಯಲ್ಲಿ ಚುರುಕಾದ ಚಟುವಟಿಕೆ ನಡೀತಾ ಇದೆ ಅಂತ ಹೇಳ್ಬೇಕಂದ್ರೆ ಅಭ್ಯರ್ಥಿಗಳು ಈಗಾಗಲೇ ಸೋಮಣ್ಣ ಹೆಸರು ಸಾಕಷ್ಟು ಕೇಳಿ ಬರ್ತಾ ಇದ್ದಾರೆ. ನಡುವೆ ಸಾಕಷ್ಟು ಹೆಸರುಗಳು ಕೇಳಿದ್ರು. ಮಾಧುಸ್ವಾಮಿ ಅವರ ಹೆಸರು ಕೇಳಿಬಂತು, ಈಗ ಪರಮೇಶ್ವರ್ ಅವರು ಕೇಳಿ ಬಂದಿದೆ, ನಿನ್ನೆ ಅಷ್ಟೇ ಗೋಪಾಲ್ ಗೌಡ್ರ ಹೆಸರು ಕೂಡ ಕೇಳಿಬಿತ್ತು. ಈಗಾಗಲೇ ಏನು ದಿಢೀರ್ ಬೆಳವಣಿಗೆ ಆಗಿರುವಂತಂದ್ರೆ ಈ ಡಾಕ್ಟರ್ ಪರಮೇಶ್ ಸಿದ್ಧಗಂಗಾ ಹಾಸ್ಪಿಟಲ್ ಡೈರೆಕ್ಟರ್ ಆಗಿದ್ದಾರಂತ ಪರಮೇಶ್ವರ್ ತುಮಕೂರು ಜಿಲ್ಲಾ ಖಜಾಂಚಿ ಆಗಿರ್ತಾರೆ. ಅದೇ ಇವರು ಕಳೆದ ಕೆಲವಾರು ತಿಂಗಳಿಂದ ಕೂಡ ಜಿಲ್ಲೆಯಲ್ಲಿ ಅಂದ್ರೆ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಸಂಚಾರ ಮಾಡಿ ಯಾರನ್ನೆಲ್ಲ ಮುಖಂಡರ ಭೇಟಿ ಮಾಡಬೇಕು ಈ ತರದೆಲ್ಲ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಿದ್ರು. ಆದ್ರೆ ದಿಢೀರ್ ಅಂತ ಪತ್ರಿಕಾಗೋಷ್ಠಿ ಕರೆದ ಆದ ನಂತರ ಅವರು ಆಕಾಂಕ್ಷೆ ಹೇಳ್ಕೊಂಡ ಮೇಲೆ ಈ ತರದ ಬೆಳವಣಿಗೆಗಳು ಬೆಳಕಿಗೆ ಬರ್ತಾ ಇರೋದು. ಈಗಾಗಲೇ ಸೋಮಣ್ಣ ಅವರಿಗೆ ಆ ಟಕ್ಕರ್ ಕೊಡೋದಕ್ಕೆ ಸ್ಥಳೀಯ ಅಭ್ಯರ್ಥಿಗಳು ಹುಡುಕಾಟದಲ್ಲಿ ಇರ್ತಕ್ಕಂಥ ಹೈಕಮಾಂಡ್ಗೆ ಇವರು ಪ್ರಬಲವಾಗಿ ಹೆಸರು ಕೇಳ್ತಾರೆ. ಯಾಕಂದ್ರೆ ಪಟ್ಟಿಯಲ್ಲಿ ಅಂದ್ರೆ ಸ್ಕ್ರೀನಿಂಗ್ ಕಮಿಟಿ ಆದ ನಂತರ ಅಲ್ಲಿ 4 ಹೆಸರುಗಳು ಹೋಗುತ್ತಾ 4 ಹೆಸರಲ್ಲಿ ತಮ್ಮದು ಒಂದು ಹೆಸರು ಇರುತ್ತೆ ಅನ್ನೋದನ್ನ ಈಗಾಗಲೇ ಮಾಧ್ಯಮಗಳ ಮೂಲಕ ದಿಢೀರ್ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ಕೊಂಡಿದ್ದಾರೆ. ಹಾಗಾಗಿ ದಿನೇ ದಿನೇ ತುಮಕೂರು ಬಿಜೆಪಿಯಲ್ಲಿ ಸಾಕಷ್ಟು ಟಿಕೆಟ್ ಹಾಕಿ ಫೈಟ್ ನಡೀತಾನೆ ಇದೆ. ಸೋಮಣ್ಣ ಅವರು ಕೂಡ ನಿರಂತರವಾಗಿ ತುಮಕೂರು ಜಿಲ್ಲೆಯಲ್ಲಿ ಸುತ್ತಾಟ ನಡೆಸ್ತಾ ಇದ್ದಾರೆ. ಮತ್ತೆ ಮತ್ತೊಂದ್ ಕಡೆ ಮಾಧುಸ್ವಾಮಿ ಅವರು ಕೂಡ ತಮ್ಮ ಗೆಲುವಿಗಾಗಿ ಸಾಕಷ್ಟು ಪ್ರಯತ್ನಗಳನ್ನ ಸಭೆಗಳನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದೆಲ್ಲರ ನಡುವೆ ಪರಮೇಶ್ವರ್ ಕೂಡ ತಾನು ಟಿಕೆಟ್ ಆಕಾಂಕ್ಷೆ ಹೇಳೋದಕ್ಕಲ್ಲದೆ ಈಗಾಗಲೇ ಏನೆಲ್ಲ ಕೆಲಸಗಳನ್ನ ಮಾಡ್ಕೊಬೇಕು, ತಂತ್ರಗಾರಿಕೆಯನ್ನ ಮಾಡ್ಬೇಕು, ಎಲ್ಲವನ್ನೂ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಟ್ಟಲ್ಲಿ ಈ ಸೋಮಣ್ಣ ಅವ್ರನ್ನ ಕಟ್ಟೆ ಹಾಕೋದಕ್ಕೆ ಪರಮೇಶ್ ಅವ್ರನ್ನ ಹೆಸರು ತಂತ್ರ ಅಥವಾ ಪರಮೇಶ್ ಅವರಿಗೆ ಟಿಕೆಟ್ ಸಿಗುತ್ತಾ ಅನ್ನೋದು ಇನ್ನು ಅಂತಿಮವಾಗಿಲ್ಲ. ಆದ್ರೆ ಈ ಸ್ಥಳೀಯವ ಮತ್ತೆ ಹೊರಗಿನವರ ಟಿಕೆಟ್ ಫೈಟ್ ನಲ್ಲಿ ಈ ಒಂದಷ್ಟು ಚಾಲ್ತಿಗೆ ಬರ್ತಾ ಇರೋದು ಕಳೆದ 3-4 ದಿನಗಳಿಂದ ಚಾಲ್ತಿಗೆ ಬರ್ತಾರೆ ಹೆಸರು ಪರಮೇಶ್ ಅವರು. ಆ ಪರಮೇಶ್ ಅವರ ವಿಚಾರವಾಗಿ ಇಲ್ಲೂ ಯಾರು ಸ್ಥಳೀಯ ಮಟ್ಟದಲ್ಲಿ ಅಂದ್ರೆ ಆ ಕಾರ್ಯಕರ್ತರಾಗಿರ್ಲಿ ಮತ್ತೆ ಮುಖಂಡರಾಗಿ ಯಾವುದೇ ರೀತಿಯ ಮುಖಂಡರು ಈ ಬಗ್ಗೆ ಏನು ಪ್ರಸ್ತಾಪ ಮಾಡಿಲ್ಲ. ಆದ್ರೆ ಪರಮೇಶ್ ಅವರಿಗೆ ನನಗೆ ಟಿಕೆಟ್ ಸಿಗುತ್ತೆ ಅನ್ನೋ ಅದು RSS ಮುಖಂಡರು ಕೂಡ ಚೆನ್ನಾಗಿರೋದ್ರ ಪರಿಣಾಮ ಮತ್ತೆ ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದ ಇರೋದ್ರಿಂದ ನನಗೆ ಟಿಕೆಟ್ ಅಂತ ಹೇಳ್ಕೊಂಡಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಟಿಕೆಟ್ ಪರಿಣಾಮಕಾರಿ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಸಂಪತ್, ಥ್ಯಾಂಕ್ ಯು ಯೋಗೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.